ದ್ವಾರ್ಕಿ ಸರ್ದು ಸಾಂಗು ನಾನು ಬಿಗ್ ಬಾಸ್ ಮನೇಲಿದ್ದಾಗ ನಮ್ಮ ತಾಯಿ ಹಾಡಿದ್ರು ನನಗೆ ಎಂಟ್ರಿ ಆಗಬೇಕಾದ್ರೆ. ನನ್ನ ಮುದ್ದು ತಾರೆ ಅವ್ರು ಇಲ್ಲ ಅಂತ ಹೇಳೋದಕ್ಕಾಗೋದೇ ಇಲ್ಲ. ಅವ್ರು ಯಾವತ್ತಿಗೂ ಕನ್ನಡ ಚಿತ್ರರಂಗದ ಮೂಲಕ ಅವರ ಸಿನಿಮಾಗಳ ಮೂಲಕ ಯಾವತ್ತಿಗೂ ಅವರು ಬದುಕಿರ್ತಾರೆ. ಓನ್ಲಿ ಏನೋ ಅವ್ರ ಪ್ರೆಸೆನ್ಸ್ ಇಲ್ಲ ಅನ್ನೋದೊಂದು ಬಿಟ್ಟರೆ ಸಿನಿಮಾಗಳ ಮೂಲಕ ಯಾವತ್ತಿಗೂ ಬದುಕಿರ್ತಾರೆ ಅನ್ನೋದು ಅಷ್ಟೇ ಸತ್ಯ. ಬಟ್ ಅವರ ಒಂದು ಅಗಲಿಕೆಯನ್ನು ತಡೆದುಕೊಳ್ಳುವಂಥ ಶಕ್ತಿ ಅವ್ರಿಗೆ, ಅವರ ಕುಟುಂಬದವ್ರಿಗೆ ಸಿಗಲಿ ಅನ್ನೋದು ದೇವರಲ್ಲಿ ಕೇಳ್ಕೊತೀವಿ. ಅವೆಲ್ಲ ಆ ಸಿನಿಮಾಗಳೆಲ್ಲ ನೋಡಿ ನಾವು ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಕಲ್ತ್ಕೊಂಡಿದ್ದೀವಿ. ಅವ್ರು ಎಷ್ಟು ಸಿನಿಮಾಗಳು ನಿರ್ಮಾಣ ಮಾಡಿಲ್ಲ. ಆ್ಯಕ್ಟ್ ಮಾಡೋದು ಆ್ಯಕ್ಟ್ ಮಾಡಬೇಕು ಅಂತ ಕಲ್ತ್ಕೊಂಡಿದ್ದೀವಿ. ಜೊತೆಗೆ ಸಿನಿಮಾಗಳು ನೋಡಿ ಹೊಟ್ಟೆ ತುಂಬ ನಕ್ಕಿದ್ದೀವಿ. ಅವರು ಸುದೀರ್ಘ 50 ವರ್ಷದ ಅವರ ಸುದೀರ್ಘ ಚಿತ್ರರಂಗದ ಪಯಣದಲ್ಲಿ ಅವರು ತುಂಬ ನಗಿಸಿದ್ದಾರೆ, ನಮ್ಮನ್ನೆಲ್ಲ ಅಳಿಸಿದ್ದಾರೆ ಅವರ ಆ್ಯಕ್ಟಿಂಗ್ ಮೂಲಕ. ಆ್ಯಂಡ್ ಎಷ್ಟೋ ಜನ ಹೀರೋಗಳನ್ನು ಪ್ರೊಡ್ಯೂಸ್ ಮಾಡಿಸಿ ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಕೊಟ್ಟಿದ್ದಾರೆ. ಎಷ್ಟೋ ಜನ ಟೆಕ್ನಿಷಿಯನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅಂದರೆ ಅವರಲ್ಲಿ ನಾವು ಕಲಿಯೋಂಥದ್ದು ಏನಂತಂದರೆ ಯಾವತ್ತಿಗೂ ಕಾನ್ಫಿಡೆನ್ಸ್ನ ಬಿಟ್ಕೊಡಬಾರ್ದು ಅನ್ನೋದು. ಯಾಕಂತಂದರೆ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದೆ. ಅಂದರೆ ಸತತ 50 ಸಿನಿಮಾಗಳು ಕಂಟಿನ್ಯೂಸ್ ಹಿಟ್ ಕೊಟ್ಟು ಅದಾದಮೇಲೆ ಮತ್ತೆ ಬಿದ್ದು ಮತ್ತೆ ಯಾವತ್ತೂ ಬಿಟ್ಕೊಡಬಾರ್ದು ಅನ್ನೋದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಕಲಿಯುವಂಥದ್ದಿದೆ. ಕನ್ನಡ ಸಿನಿಮಾ ಅಂತಂದರೆ ಬೇರೆ ದೇಶದಲ್ಲಿ ಹೋಗಿ ಶೂಟ್ ಮಾಡಿದ್ರೆ ಅಂತಂದರೆ ಅದು ನಮ್ಮ ಡೆಫಿನೆಟ್ಲಿ ಅದೊಂದು ಅದನ್ನೆಲ್ಲ ಮಾಡಬೇಕು ಅನ್ನೋ ಧೈರ್ಯ ಇದೆಯಲ್ಲ, ಅದು ಫಸ್ಟ್ ಟೈಮ್ ಫಾರಿನ್ಗೆಲ್ಲ ಹೋಗಿ ಶೂಟ್ ಮಾಡೋವಂಥದ್ದು ಮೊದಲನೇ ಬಾರಿಗೆ ತೋರಿಸ್ಕೊಟ್ಟಿದ್ದೆ ದ್ವಾರ್ಕಿ ಸರ್. ಆ ರೀತಿ ಅದೊಂದು ವಿಷಯದಲ್ಲ, ಎಷ್ಟೋ ವಿಷಯದಲ್ಲಿ ಅವರು ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ಅಲ್ಲಿಂದ ಶುರು ಆಗಿದ್ದು ಇವತ್ತಿಗೂ ಫಾರಿನ್ನಲ್ಲೆಲ್ಲ ಶೂಟ್ ಹೇಗೆಲ್ಲ ಮಾಡ್ತಾರೆ. ಸೊ ಅವರು ಕೊಟ್ಟಿರೋ ಹೆಜ್ಜೆಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಅವರ ಒಂದು ಅವರಿಲ್ಲ ಅನ್ನೋದೊಂದೇ ಬೇಸರದ ಸಂಗತಿ. ಆಗಲಿ ಮನೇಲಿದ್ದೆ ನಾನು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದ್ದು ನಾನು. ತುಂಬ ಬೇಜಾರಾಯಿತು. ಬಟ್ ವಾಟ್ ಟು ಡು, ಸುಮಾರು ದಿನಗಳಿಂದ ಅವ್ರಿಗೆ ಹುಷಾರಿರಲಿಲ್ಲ ಅಂತ ಕೇಳ್ಪಟ್ಟೆ. ಅದಾದಮೇಲೆ ಬಟ್ ಅದೇ ನಾನು ಹೇಳಿದಾಗೆ ಸಿನಿಮಾಗಳ ಮೂಲಕ ಅವರ ಒಂದು ಇದರಲ್ಲಿ ಯಾವತ್ತಿಗೂ ಅವ್ರ ಥಾಟ್ಸ್ಗಳ ಮೂಲಕ ಯಾವತ್ತಿಗೂ ಅವರು ಶಾಶ್ವತವಾಗಿ ಬದುಕಿರ್ತಾರೆ. ದ್ವಾರ್ಕೀಶ್ ಅವರು ಒಂದು ಹಾಡು ಕೇಳಿದ್ರೆ ನಮಗೆ ಒಂದು ವಿಷ್ಣುವರ್ಧನ್ ಅವರ ಜೋಡಿ ಆಗಿರ್ಬೋದು, ಎಲ್ಲಿದೆಯೋ ನ್ಯಾಯ ಅನ್ನುವಂಥ ಒಂದು ಸಾಂಗನ್ನು. ದ್ವಾರ್ಕಿ ಸರ್ದು ಸಾಂಗು ನಾನು ಬಿಗ್ ಬಾಸ್ ಮನೇಲಿದ್ದಾಗ ನಮ್ಮ ತಾಯಿ ಹಾಡಿದ್ರು ನನಗೆ ಎಂಟ್ರಿ ಆಗಬೇಕಾದ್ರೆ. ನನ್ನ ಮುದ್ದು ತಾರೆ ಅಂತ ಆ ಸಾಂಗ್ ಹಾಡಿದ್ರು. ಅದ್ರಲ್ಲಿ ನಮ್ಮ ತಾಯಿಗೆಲ್ಲ ತುಂಬ ಇಷ್ಟ ಈ ಸಾಂಗ್ಗಳು. ಬಟ್ ಈಸ್ ನಾಟ್ ದೇರ್ ಟುಡೇ. ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್. ಸೊ ಹೆಚ್ಚು ಮಾತೇನು ಬರಲ್ಲ. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.